ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕತ್ತಲಿನಲ್ಲಿ ಕಲ್ಲು ಹೊಡೆದು ರಾಜಕೀಯ ಶೋಭಾ ಬಾಣಿ ನಾಟಿಕಾರ್ ವಿರುದ್ಧ ನಗರದಲ್ಲಿ ಲಚ್ಚಪ್ಪ ಜಮಾದಾರ್ ಕಿಡಿ. ಕೋಲಿ ಸಮಾಜದ ಮುಖಂಡ ಶಿವಕುಮಾರ್ ನಾಟಿಕಾರ್ ಹಾಗೂ ಶೋಭಾ ಬಾಣಿ ಅವರ ವಿರುದ್ಧ ಕೋಲಿ ಕಬ್ಬಲಿಗ SC/ST ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ವಾಗ್ದಾಳಿ ಮಾಡಿದ್ದಾರೆ. ಶಿವಕುಮಾರ್ ನಾಟಿಕಾರ್ ಹಾಗೂ ಶೋಭಾ ರಾಣಿ ಅಂತವರು ಕತ್ತಲಲ್ಲಿ ಕಲ್ಲು ಹೊಡೆದು ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುತ್ತಿದ್ದಾರೆ. ಶೋಭಾ ಬಾಣಿ ಅವರು ವಿಠಲ್ ಹೇರೂರ ಅವರ ಹೆಸರು ಹಾಳು ಮಾಡಲು ಯತ್ನಿಸಿದ್ರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾನು ವಿಠಲ್ ಹೇರೂರ ಅವರ ಪಕ್ಕ ಅಭಿಮಾನಿ. ನನ್ನ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ಕೊಡೋದ್ರ ಮೂಲಕ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಭಾನುವಾರ 7 ಗಂಟೆಗೆ ಮರನಾಡಿದ ಲಚ್ಚಪ್ಪ ಜಮಾದಾರ್ ವಾಗ್ದಾಳಿ ಮಾಡಿದ್ದಾರೆ. ಬದಲಾವಣೆ ಮಾಡಬೇಕು, ಇವ್ರ ಹೆಸರು ಕೆಟ್ಟ ಮಾಡಬೇಕಂತ ತಿಳ್ಕೊಂಡು ಕೆಲವು ಜನ ಅದನ್ನು ತಿರ್ಸಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಅಫಜಲ್ಪುರದಲ್ಲಿ ಮಾಡಿದಂಥ ಪೂರ್ವಭಾವಿ ಸಭೆಯಲ್ಲಿ ಶೋಭಾ ಬಾಣಿಯವರು ಮಾತಾಡಬೇಕಾದ್ರೆ ಇವತ್ತು ಅವರೊಂದು ಮಾತು ಹೇಳ್ತಾರೆ, ಇದು ST ಅಂದು ಆಗಬೇಕಾಗಿತ್ತು, ಆಗ್ತಿತ್ತು, ನಮ್ಮವರೇ ನಾವು ಯಾರಿಗೆ ದೊಡ್ಡವರಂತ ತಿಳ್ಕೊಂಡಿವಿ, ಅವ್ರೇನಪ್ಪ ಅಂದ್ರೆ ಕಪ್ಪು ಬಾವುಟ ತೋರಿಸಿದ್ರು, ಅದ್ರ ಸಲುವಾಗಿ ಇಲ್ಲಿವರೆಗೆ ನಮ್ಮ ಈ ಪರಿಸ್ಥಿತಿ ನಡೆದ ಅಂತ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ಯಾರ. ಹೆಂಗಪ್ಪ ಅಂದ್ರೆ ಇವತ್ತು ಆ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಕಲ್ಲು ಹೊಡೆದಂಗೆ ಅಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಇವತ್ತು ವಿಠಲ್ ಹೇರೂರಜಿಯವರ ಬಗ್ಗೆ ಇವ್ರ ಮನಸ್ಸಿನಾಗ ಯಾವತ್ತೂ ಕೂಡ ಗೌರವ ಭಾವನೆ ಇಲ್ಲ. ಅವರ ಹೆಸರು ಕೆಟ್ಟ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಹೇಳಿಕೆ ಅಲ್ಲಿ ಕೊಟ್ಟಾರೆ. ಅದ್ರ ಸಲುವಾಗಿ ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಇವತ್ತು ವಿಠಲ್ ಹೇರೂರಜಿಯವರ ಪಕ್ಕ ಅಭಿಮಾನಿಯಾಗಿರುವ ನಾವು ಅದು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ನಿನ್ನಿನ ಹೇಳಿಕೆಯಲ್ಲಿ ನಾನು ಹೇಳಿದ್ದೆ, ಇವತ್ತು ವಿಠಲ್ ಹೇರೂರಜಿಯವರು ತಮ್ಮ ಸ್ವಂತ ಮನಸ್ಸಿನಿಂದ ತಮ್ಮ ಸ್ವಂತ ಇಚ್ಛೆದಿಂದ ಅವರು ಅದು ಮಾಡಿದಲ್ಲ, ಕುತಂತ್ರಿಗಳು. ಇವತ್ತು ಕುತಂತ್ರಿಗಳು ಏನಪ್ಪ ಅಂದ್ರೆ ಅವರಿಗೆ ತಪ್ಪು ಕಲ್ಪನೆ ಮಾಡಿ, ಅವರಿಗೆ ತಪ್ಪು ಸಂದೇಶ ನೀಡಿ, ಅವರಿಗೆ ಒಂದು ನಂಬಿಸಿ ಧೋಖಾ ಮಾಡಿ ಇವತ್ತು ಇಂಥ ಒಂದು ಹೇಳಿಕೆ ಕೊಡ್ಲಿಕ್ಕೆ ಅವ್ರು ಕಾರಣರಾಗಿದ್ದರು. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ವಿಠಲ್ ಹೇರೂರು ತಮ್ಮ ಸ್ವಂತ ಮನಸ್ಸಿಂದ ಕೊಟ್ಟಿಲ್ಲ, ಅವರು ಯಾವತ್ತೂ ಕೂಡ ಈ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡುವ ಉದ್ದೇಶ, ಸಮಾಜಕ್ಕೆ ಒಳ್ಳೆಯದಾಗ್ತಂದ್ರೆ ಏನು ಮಾಡೋಕ್ಕೆ ತಯಾರಾಗುವಂಥ ಒಬ್ಬರು ನಾಯಕರಿದ್ದರು. ಹೀಗಾಗಿ ಅವರು ಒಂದು ಏನೇ ಅವ್ರಿಗೆ ತಪ್ಪು ಕಲ್ಪನೆ ಕೊಟ್ಟಿದ್ರು ಅದು ಮಾಡ್ಯಾರ. ಇವತ್ತು ಶೋಭಾ ಬಾಣಿಯಲ್ಲಿ ಮಾತಾಡಿದಿಲ್ಲ ಅಂದ್ರೆ ನಾವು ಇಲ್ಲಿ ಕ್ಲಿಯರೆನ್ಸ್ ಕೊಡೋದೇ ಹತ್ತಿದ್ದಿಲ್ಲ. ಇವತ್ತು ಶೋಭಾ ಬಾಣಿ ಅಂದ್ರೆ ವಿಠಲ್ ಹೇರೂರು ಯಾವತ್ತೂ ಕೂಡ ಅವ್ರ ಜೀವಿತಾವಧಿಯಲ್ಲಿ ಶೋಭಾ ಬಾಣಿ ಅಲ್ಲದೇ ಅನೇಕ ಲೀಡರ್ಸ್ಗಳು ಈ ರಾಜ್ಯದಲ್ಲಿ ಎಷ್ಟು ಜನ ಸಮಾಜ ಸಂಬಂಧಪಟ್ಟ ಲೀಡರ್ಸ್ಗಳು ಹೆಚ್ಚಿಗೆ ನಮ್ಮ ಸಮಾಜದವರೇ ಅವ್ರಿಗೆ ಕಾಡ್ಯಾರ, ಜೀವ ತಿಂದಾರ. ನಾವು ಅವ್ರ ಜೊತೆಗಿದ್ದಾಗೆ ಇವತ್ತು ನೋಡ್ರಿ ಶೋಭಾ ಬಾಣಿ 2004 ಸಂದರ್ಭದಲ್ಲಿ ವಿಠಲ್ ಹೇರೂರಜಿಯವರ ಒಂದು ಏನು ಕಾವೇರಿ ಗೆಸ್ಟ್ ಹೌಸ್ ಇದೆ ಬೆಂಗಳೂರಿನಾಗ, ಆ ಬೆಂಗಳೂರಿನಾಗ ನಾವು ಇದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲೆಲ್ಲಿ ವಿಧಾನಸೌಧಕ್ಕೆ ಮೊದಲು ಮಾಡಿ ಪಾಂಪ್ಲೇಟ್ ಮಾಡಿ ಮೆತ್ತಿದ್ರು, ವಿಠಲ್ ಹೇರೂರು ಬಗ್ಗೆ ಕೆಟ್ಟ ಬರೆದು ಇವ್ರಿಗೆ MLC ಮಾಡಬಾರ್ದು, ಇವ್ರು ಸಮಾಜ ಧೋಖಾ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಕೆಟ್ಟ ಬರೆದು ಮೆತ್ತಿದ್ರು. ಇವತ್ತು ಒಂದಿನ ಅವತ್ತು ನಾವು ವಿಠಲ್ ಹೇರೂರು ಸಾಹೇಬ್ರ ಜೊತೆ ಕಾವೇರಿ ಗೆಸ್ಟ್ ಹೌಸ್ನಾಗ ಅವ್ರ ರೂಮ್ನಾಗೆ ಇದ್ದೀವಿ. ಆ ಬಾಗಿಲು ಸಂಧಿದಾಗ ತಂದು ಅವು ಪ್ಯಾಂಪ್ಲೇಟ್ಸ್ಗಳು ತಂದು ಒತ್ತಿ ಬಾಗಿಲು ಕೆಳಗಡೆ ಪಾಂಪ್ಲೇಟ್ಸ್ ಒತ್ತಿರು, ಇದೇ ಶೋಭಾ ಬಾಣಿ ಹೆಸರು ಹಾಕೊಂಡು. ಇಂಥವರೆಲ್ಲ ಏನಪ್ಪ ಅಂದ್ರೆ ವಿಠಲ್ ಹೇರೂರು ಬಗ್ಗೆ ತಪ್ಪು ಕಲ್ಪನೆ ಸಮಾಜಕ್ಕೆ ಮೂಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಮಾತು ಹೇಳಿದ್ದೆ. ಅದಕ್ಕೆ ನನಗೆ ವಿಠಲ್ ಹೇರೂರಜಿಯವರ ಬಗ್ಗೆ ಇವತ್ತಿಗೂ ಕೂಡ ಅದೇ ಅಭಿಮಾನದ, ಮುಂದೂ ಇರ್ತದ, ಯಾವುದೇ ಇದರಲ್ಲಿ ಸಂಶಯ ಇಲ್ಲ. ಇವತ್ತು ನಿಜವಾಗಿ ಕಾಡ್ದಾರ ಯಾರು ವಿಠಲ್ ಹೇರೂರು ಹೆಚ್ಚಿಗೆ ಕಾಡ್ಯಾರ ಅದ್ರಾಗ ಮೊದಲು ಏನಪ್ಪ ಅಂದ್ರೆ ಶೋಭಾ ಬಾಣಿನೇ ಬರ್ತಾರೆ. ಇವರೆಲ್ಲ ಈ ಒಂದು ಜನರಿಗೆ ಮಂಕ ಬುದ್ಧಿ ಏರ್ಸೋ ಸಲುವಾಗ ಇವತ್ತು ಶಿವಕುಮಾರ್ ನಾಟಿಕಾರ ಇರ್ಬೋದು, ಶೋಭಾ ಬಾಣಿ ಇರ್ಬೋದು, ಯಾವಾಗ ಈ ಸಮಾಜಕ್ಕೆ ಹೋರಾಟದ ಅವಶ್ಯಕತೆ ಇತ್ತು. ಇವತ್ತು ವಿಠಲ್ ಹೇರೂರು ಸಾಹೇಬರು ST ಸಲುವಾಗಿ ಹೋರಾಟ ಮಾಡಿದಾಗ ಈ ಬಾಣಿ ಬಂದಿಲ್ಲ, ಯಾರೂ ಬಂದಿಲ್ಲ, ಆವಾಗ ಸಪೋರ್ಟ್ ಮಾಡಿಲ್ಲ. ಇವತ್ತು 2020 ಕೇಂದ್ರ ಸರ್ಕಾರದಿಂದ ತವಾರಾಗಿ ಬಂದಾಗ ಸರ್ಟಿಫಿಕೇಟ್ ಕೊಡಲಿಲ್ಲ, ಆವಾಗ ಹೋರಾಟ ಮಾಡೋ ಅವಶ್ಯಕತೆ ಇತ್ತು. ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಹೋರಾಟ ಮಾಡಿವಿ, ಅರಬೆತ್ತಲ್ಲಿ ಹೋರಾಟ ಮಾಡಿವಿ. ಸಾಕಷ್ಟು ಹೋರಾಟ ಮಾಡೋ ಸಂದರ್ಭದಾಗ ನಾವು ಇವರಿಗೆಲ್ಲರಿಗೆ ಕರೆದೀವಿ. ಶೋಭಾ ಬಾಣಿಯವರಿಗೆ ನಾನು ಫೋನ್ ಮಾಡಿ ಕರೆದೀನಿ, ಈ ಥರ ಹೋರಾಟ ಮಾಡಿರ್ತೀವಿ ಮೇಡಮ್, ನಿಮ್ಮ ಫೋಟೋ ಇಟ್ಟು ಹಾಕಿರಿ, ನಾವು ವಾಲ್ ಪೋಸ್ಟರ್ ಮಾಡಿರ್ತೀವಿ. ನಮಗೆ ಬ್ಯಾಡ್ರಿ ನನ್ನ ಫೋಟೋ ಯಾಕೆ ಹಾಕ್ತೀರಿ ಅಂತಂದ್ರು. ಇವತ್ತು ಅಂಥ ಹೋರಾಟದಾಗ ಈ ನಾಟಿಕರನೂ ಬಂದಿಲ್ಲ, ಇವತ್ತಿಗೆ ಬಂದಾರ. ಇವರಿಗೆ ನಾವೇನು ಹೇಳ್ಕತ್ತೀವಿ ಇವತ್ತೇನು. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.